ಯಾಕೆ ಕಾಂಗ್ರೆಸ್? ಯಾರು ಇತಿಹಾಸವನ್ನ ಅರಿತಿದ್ದಾರೋ ಅವರು ಭವಿಷ್ಯವನ್ನ ಸೃಷ್ಟಿ ಮಾಡಬಾರದು. ಹೋರಾಟ ಕಾಂಗ್ರೆಸ್ನ ಮೂಲ ಉದ್ದೇಶ. ಬಟ್ ಇವತ್ತು ಹೋರಾಟ ಮಾರಾಟ ಆಗ್ಬಿಡ್ತಿದೆ. ಧ್ವನಿ ಇಲ್ಲದ ವ್ಯಕ್ತಿಗೆ ಧ್ವನಿಯನ್ನು ಕೊಡುವ ಕೆಲಸ ಕಾಂಗ್ರೆಸ್ ಮಾಡಿದೆ. ಉಳುವವನೇ ಹೊಲದೊಡೆಯ ಕರ್ನಾಟಕದಲ್ಲಿ ಒಂದು ಎಂತ ಮೇಜರ್ ಡಿಫರೆನ್ಸ್ ಮಾಡಿದೆ ಅಂದ್ರೆ, ಈಗಿನ ಜನರೇಷನ್ ಕೇಳೋದು ಮೋದಿ ಜೈ, ನಮೋ ಜೈ, ಹಿಂದುತ್ವ ಜೈ. ಅರೆ ಕಾಂಗ್ರೆಸ್ ಯಾಕೆ? ಇವೆಲ್ಲ ಈ ಮೂಮೆಂಟಿನ ಜಂಕ್ ಫುಡ್ ತರ ಈಗ ಸೇಲ್ ಆಗ್ಬೋದು, ಬಟ್ ಇವು ತುಂಬಾ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಕಾಂಗ್ರೆಸ್ ಕೈಗೆ ದೇಶ ಹೋದ್ರೆ ಹಿಂದೂಸ್ತಾನವಾಗಿ ಉಳಿಯಲ್ಲ. ವಿಶ್ವದ ಯಾವ ದೇಶದ ಎಕ್ಸಾಂಪಲ್ ತಗೊಂಡ್ರು ಧರ್ಮದ ಆಧಾರದ ಮೇಲೆ ಯಾವ ದೇಶ ಹೋಗಿದೆ ಅದು ಅಂಧತ್ವದ ಕಡೆ ಹೋಗಿದೆ, ಹಾಳಾಗಿದೆ. ಬಿಜೆಪಿ ಸ್ಟ್ರಾಂಗ್, ಕಾಂಗ್ರೆಸ್ ಸ್ಟ್ರಾಂಗ್ ಅಂದ್ರೆ ಬಿಜೆಪಿ ಸ್ಟ್ರಾಂಗ್ ಅಲ್ಲ, ಕಾಂಗ್ರೆಸ್ ವೀಕ್. ದಟ್ ಮೇ ಬಿ ಸ್ಲೋ ಪ್ರೊಸೆಸ್, ಆದ್ರೆ ದಟ್ ಇಸ್ ದ ನೀಡ್ ಆಫ್ ದ ಅವರ್. ಅಲ್ಲಿ ಅಧಿಕಾರ ಸಿಗದೆ ಇರ್ಬೋದು, ರಾಹುಲ್ ಗಾಂಧಿಗೆ 10 ವರ್ಷ ಅಧಿಕಾರ ಸಿಗದೆ ಇರ್ಬೋದು, ಅಧಿಕಾರದಿಂದ ನೀವು ಹೊರಗಿಡಬಹುದು. ಬಟ್ ಒಂದು ಮೇಜರ್ ಚೇಂಜ್ ಈ ದೇಶದಲ್ಲಿ ಆಗುವ ಒಂದು ಪ್ರಯತ್ನ ಮಾಡ್ತೀವಲ್ಲ, ದಟ್ ಈಸ್ ವಂಡರ್ಫುಲ್. ಕಾಂಗ್ರೆಸ್ ತನ್ನನ್ನು ತಾನು ಮಾರ್ಕೆಟಿಂಗ್ ಮಾಡ್ಕೊಳ್ಳಲು ವಿಫಲ ಆಗ್ತಿದೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಈಗಲೂ ಹೋರಾಟದಲ್ಲಿದೆ, ಆನ್ ಗ್ರೌಂಡ್ ಇದೆ. ಮೇಕ್ಸ್ ಜಸ್ಟಿಸ್ ಟು ದ ಪೀಪಲ್ ಹೂ ಡೋಂಟ್ ಹ್ಯಾವ್ ದ ವಾಯ್ಸ್. ಮೋದಿ ಇವತ್ತು ವಿಶ್ವಗುರು ಅಂತಿದ್ದೀರಾ, ಅವತ್ತಿಗೆ ನೆಹರೂನೇ ವಿಶ್ವಗುರು. ಈ ದೇಶದಲ್ಲಿ ಅತಿ ಹೆಚ್ಚು ಡಿಫರೆನ್ಸ್ ಮಾಡಿದವರು 2 ಜನ, ಒಂದು ಮಹಾತ್ಮ ಗಾಂಧಿ, ಒಂದು ಅಂಬೇಡ್ಕರ್. ಇಬ್ರು ಚುನಾವಣೆಗಳಿಂದ ಡಿಫರೆನ್ಸ್ ಮಾಡಿದ್ದಲ್ಲ. ಮಹಾತ್ಮ ಗಾಂಧಿ ಬದುಕಿದ ರೀತಿಯಲ್ಲಿ, ಅಂಬೇಡ್ಕರ್ ಗಳಿಸಿದ ಜ್ಞಾನ. ಮಂಜುನಾಥ್ ಅವರು ಪದಗ್ರಹಣದಲ್ಲಿ ಇದ್ದಂತ ಜೋಶು, ಪದಗ್ರಹಣದಲ್ಲಿ ಇದ್ದಂತ ಚೈತನ್ಯ, ಅನಂತರದಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. He will make the difference. ಆ ತಾಕತ್ ಅವ್ರ ಕೈಯಲ್ಲಿ. ನೀವು ಮುಂದಿನ ದಿನಗಳಲ್ಲಿ 100% ಕರ್ನಾಟಕದ ಯುವ ಕಾಂಗ್ರೆಸ್ ಅನ್ನು ಸಮರ್ಥವಾಗಿ ನಡೆಸುವ ಎಲ್ಲ ತಾಕತ್ತು ಇರುವ ಮನುಷ್ಯ. ವಿಜೇಂದ್ರ ಮಾತಾಡ್ತಾರೆ, ಇವತ್ತು ಚುನಾವಣೆ ಆದ್ರೆ 130 ಸ್ಥಾನ ನಮ್ದೆ ಅಂತ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ, ಕುಮಾರಣ್ಣ 28 ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಟ್ರೂ ಸತ್ಯಗಳು ಭಾರಿ ನಿಧಾನ, ಸುಳ್ಳುಗಳು ಭಾರಿ ಸುಲಭ. ಪಕ್ಷದ ಕಾರ್ಯಕರ್ತರು ಹೇಳಿದಾಗ್ಲೂ ಬದಲಾವಣೆಗಳಾಗಿವೆ, ಮಾಧ್ಯಮಗಳು ಹೇಳಿದಾಗ್ಲೂ ಉಲ್ಟಾ ನರೇಶನ್. ಬಟ್ ಜನರ ಅಭಿಪ್ರಾಯ ಇದೆಯಲ್ಲ, ಅದು ವ್ಯಕ್ತ ಆದಾಗ ಇವತ್ತವರೆಗೆ ದೇಶದಲ್ಲಿ ಬೇರೆ ಅಪೋಸಿಟ್ ಇದು ಬಂದೇ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.